ಬಹಳ ಬಹಳ ಕುತೂಹಲದ ವಿಚಾರ ಏನಪ್ಪಾ ಅಂದ್ರೆ ಮೈತ್ರಿಯನ್ನ ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ಒಂದ್ ಕಡೆ ಎಚ್ಡಿಕೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಮತ್ತೊಂದು ಕಡೆ ಬಿಜೆಪಿ ಜೊತೆ ಕೈ ಜೋಡಿಸ್ತಾರ ಕುಮಾರಸ್ವಾಮಿ ಅನ್ನುವ ಪ್ರಶ್ನೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರ ಆತಂಕ ಇದೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೋದ್ರೆ ಏನ್ ಕತೆ ಅನ್ನುವಂತಹ ಆತಂಕ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರಿಗೆ. ಯಾಕಂದ್ರೆ ದೇವೇಗೌಡರ ನಿವಾಸದಲ್ಲಿ ಇದೇ ಒಂದು ದೊಡ್ಡ ವಿಷಯವಾಗಿ ಚರ್ಚೆ ಆಗಿದೆ. ದೇವೇಗೌಡರ ನಿವಾಸದಲ್ಲಿ ನಡೆದಂತಹ ಚರ್ಚೆಗೆ ಬಹಳ ಪುಷ್ಟಿ ನೀಡಿರೋದು ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೋಗ್ತಾರಂತೆ. ಮೇ 23ರ ನಂತರ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನ ರಚನೆ ಮಾಡುತ್ತೆ. ನನಗೂ ಮಾಹಿತಿ ಬರ್ತಾ ಇದೆ ಅಂತ ಹೇಳಿದ್ರಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು. ಕೈ ಶಾಸಕರ ಉಪಟಳಕ್ಕಾಗಿ ನಿರ್ಧಾರವನ್ನ ಕುಮಾರಸ್ವಾಮಿ ತೆಗೆದುಕೊಂಡ್ರ. ಇದೇ ಕಾರಣಕ್ಕೆ ದೆಹಲಿಗೆ ಬರಲಿಲ್ಲ ಎಚ್.ಡಿ. ಕುಮಾರಸ್ವಾಮಿ. ಎಲೆಕ್ಷನ್ ಕಮಿಷನರ್ ಭೇಟಿಗೆ ಸಿಎಂ ಕೂಡ ಗೈರಾದ್ರು. ಆದ್ರೆ ದಿಢೀರ್ ದೆಹಲಿ ಪ್ರವಾಸ ರದ್ದು ಮಾಡಿದ್ದಕ್ಕೆ ಅನುಮಾನಗೊಂಡಂತಹ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಅನುಮಾನದ ಕಾರಣಕ್ಕಾಗಿಯೇ ದೇವೇಗೌಡರ ಮನೆಗೆ ದೌಡಾಯಿಸಿದ್ರು. ಬಿಜೆಪಿ ಜೊತೆ ಯಾವುದೇ ಕಾರಣಕ್ಕೆ ಹೋಗಬೇಡಿ ಅಂತ ಹೇಳಿ ಗೌಡ್ರಿಗೆ ಮನವಿಯನ್ನ ಕೂಡ ಮಾಡಿಕೊಂಡ್ರು. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಮುರಿದೇ ಬೀಳುತ್ತೆ. ಬಿಜೆಪಿಯ ಜೊತೆ ಕುಮಾರಸ್ವಾಮಿ ಅವರು ಹೋಗ್ತಾರೆ. ಜೆಡಿಎಸ್ ಬಿಜೆಪಿ ದೋಸ್ತಿ ಮಾಡುತ್ತೆ, ಸರ್ಕಾರವನ್ನ ರಚನೆ ಮಾಡುತ್ತೆ ಅನ್ನುವಂತಹ ಬಲವಾದ ಅನುಮಾನದ ಮೇರೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ನಿನ್ನೆ ದೌಡಾಯಿಸಿದ್ದಾರೆ. ನಿನ್ನೆ ದೆಹಲಿ ಪ್ರವಾಸವನ್ನ ದೇವೇಗೌಡರು ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ದಿಢೀರಾಗಿ ರದ್ದುಗೊಳಿಸಿದ್ರು. ಸೊ ಇದು ಕೂಡ ಅನುಮಾನಕ್ಕೆ ಕಾರಣವಾಯಿತು. ಮತ್ತೊಂದ್ ಕಡೆ ನಾವು ನಿಮ್ಗೆ ದೃಶ್ಯಗಳ ಮೂಲಕ ತೋರಿಸ್ತಾ ಇದೀವಿ ಯಾರ್ಯಾರು ಬಿಜೆಪಿಗೆ ಬರುವಂತಹ ಚಾನ್ಸಸ್ ಇದೆ ಅನ್ನುವ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ಆಪರೇಷನ್, ಮತ್ತೊಂದ್ ಕಡೆ ಬಿಎಸ್ ಯಡಿಯೂರಪ್ಪ ಅವರು ಆಪರೇಟ್ ಮಾಡ್ತಾ ಇರುವಂತಹ ಶಾಸಕರುಗಳು. ಈಗಾಗಲೇ ದೋಸ್ತಿ ಸರ್ಕಾರ ಏನಾಗುತ್ತೆ ಅನ್ನುವಂತಹ ಆತಂಕ ಇದೆ ಕುಮಾರಸ್ವಾಮಿಗೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಏನ್ ಬೇಕಾದ್ರೂ ಆಗ್ಲಿ, ಮಧ್ಯಂತರ ಚುನಾವಣೆ ನಡೆದ್ರು ಕೂಡ ಯಾವುದೇ ನಮ್ಗೆ ಪ್ರಾಬ್ಲಮ್ ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ. ಬಿಜೆಪಿಯ ಲೆಕ್ಕಾಚಾರಗಳು ಏನೇನು, ಬಿಜೆಪಿ ಯಾವ ರೀತಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಕಸರತ್ತು ಮಾಡ್ತಾ ಇದೆ, ನಂಬರ್ ಅನ್ನ ಯಾವ ರೀತಿಯಾಗಿ ಗೇನ್ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಬಿಜೆಪಿಯ ಲೆಕ್ಕಾಚಾರಗಳ ಬಗ್ಗೆ ನಾನು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ಪ್ರತಿಯೊಬ್ಬರು ತಮ್ಮದೇ ಆಟವನ್ನ ಶುರು ಮಾಡಿದ್ದಾರೆ. ಅಸಲಿ ಆಟ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಸಲಿ ಆಟದ ಮುಂದೆ ಎಲ್ಲರೂ ಕೂಡ ಈಗ ನಾನ್ ಮುಂದೆ ಅಂತ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಒಬ್ಬೊಬ್ಬರ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸದ್ಯಕ್ಕೆ ಕರ್ನಾಟಕ ವಿಧಾನಸಭೆಯಲ್ಲಿ ಇರುವಂತಹ ಬಲಾಬಲವನ್ನ ನಾವು ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸದ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಬಲ 78, ಜೆಡಿಎಸ್ನ ಬಲ 37, ಬಿಜೆಪಿಯ ಬಲ 104 ಶಾಸಕರು, ಬಿಎಸ್ಪಿಯ 1 ಶಾಸಕರು. ಇತರರನ್ನ ನಾವು ಗಮನಿಸಿದ್ರೆ ಇಬ್ಬರು ಇದ್ದಾರೆ. ಹಾಗೆ ಖಾಲಿ ಉಳಿದಿರುವಂತಹ ಸ್ಥಾನಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ 2 ಕ್ಷೇತ್ರಗಳು, ಒಂದ್ ಕಡೆ ಕುಂದಗೋಳ, ಮತ್ತೊಂದ್ ಕಡೆ ಚಿಂಚೋಳಿ. ನಾಮನಿರ್ದೇಶನ ಸ್ಥಾನ 1, ಒಟ್ಟು 225 ಕರ್ನಾಟಕ ವಿಧಾನಸಭೆಯ ಬಲಾಬಲ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 113. ಆದ್ರೆ ಈಗಾಗಲೇ ನಾವು ಗಮನಿಸಬಹುದು ಇದರಲ್ಲಿ ಸರ್ಕಾರ ರಚನೆಯ ಮ್ಯಾಜಿಕ್ ನಂಬರ್ 113 ಆದ್ರೆ 2 ಸ್ಥಾನ ಖಾಲಿರೋದ್ರಿಂದ ವಿಧಾನಸಭೆಯ ಬಲ ಸದ್ಯಕ್ಕೆ 223 ಇದ್ದು ಮ್ಯಾಜಿಕ್ ನಂಬರ್ 112 ಆಗಿದೆ. ನಾಳೆ ಫಲಿತಾಂಶದ ನಂತರ ಒಟ್ಟು ಬಲ 225 ಆಗಲಿದ್ದು ಮ್ಯಾಜಿಕ್ ನಂಬರ್ 113 ಆಗಲಿದೆ. ದೋಸ್ತಿ ಸರ್ಕಾರದ ಕಥೆಯನ್ನ ಒಂದ್ಸಲ ನೋಡೋಣ. ಬಲಾಬಲದ ಲೆಕ್ಕಾಚಾರವನ್ನ ನೋಡೋದಾದ್ರೆ ದೋಸ್ತಿ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ನ 78 ಶಾಸಕರು, ಜೆಡಿಎಸ್ನ 37 ಶಾಸಕರು, ಬಿಎಸ್ಪಿಯ 1 ಶಾಸಕ ಸೇರಿ ಒಟ್ಟು 116 ಶಾಸಕರಿದ್ದಾರೆ. 2 ಸ್ಥಾನ ಖಾಲಿ ಇರೋದ್ರಿಂದ ವಿಧಾನಸಭೆಯ ಬಲ ಸದ್ಯ ಮ್ಯಾಜಿಕ್ ನಂಬರ್ 112 ಇರೋದ್ರಿಂದ ಸರ್ಕಾರ ಈ ಕ್ಷಣದವರೆಗೂ ಕೂಡ ಸೇಫ್ ಆಗಿದೆ. ಮತ್ತೊಂದು ಲೆಕ್ಕಾಚಾರವನ್ನ ನೋಡೋಣ ನಾವು. ಬಿಜೆಪಿ
ಬಿಜೆಪಿಯ ಲೆಕ್ಕಾಚಾರ ಆಲ್ರೆಡಿ ಬಿಜೆಪಿಗೆ ಈಗಾಗಲೇ 104 ಶಾಸಕರ ಬಲ ಇದೆ. ಇತರರು 2 ಶಾಸಕರು ಕೂಡ ಇದ್ದಾರೆ. ಅಂದ್ರೆ ಒಂದ್ ಕಡೆ ಗೆಲುವು ಆದ್ರೆ ಬಿಜೆಪಿಗೆ ಕುಂದಗೋಳ ಚಿಂಚೋಳಿಯಲ್ಲಿ ಏನಾದ್ರೂ ಗೆಲುವನ್ನ ಸಾಧಿಸಿದ್ರೆ ಒಟ್ಟು ಬಲ 108 ಆಗುತ್ತೆ. ಆ ನಂತರ ಕೂಡ ಆಪರೇಷನ್ ಕಮಲ ಮಾಡುವ ಸಾಧ್ಯತೆಗಳು ಇದೆಯಾ, ಅನಂತರ ತನ್ನ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ಬಹಳ ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ. ಸದ್ಯ ಬಿಜೆಪಿಯ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. 104 ಶಾಸಕರು ಆಲ್ರೆಡಿ ಇದ್ದಾರೆ. ಇತರರ 2 ಗೆಲುವು ಆದ್ರೆ, 2 ಗೆಲುವು ಆದ್ರೆ 108 ಸ್ಥಾನವನ್ನ ಪಡ್ಕೊಳ್ಳಲಿದೆ. ಮತ್ತೊಂದು ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಬಿಜೆಪಿ ಮತ್ತು ಜೆಡಿಎಸ್ ಏನಾದ್ರೂ ಸರ್ಕಾರವನ್ನ ರಚನೆ ಮಾಡಿದ್ರೆ ಆಗ ಏನಾಗಬಹುದು ಅಂತ ನೋಡೋಣ. ಜೆಡಿಎಸ್ ನ 37 ಶಾಸಕರು ಇದ್ದಾರೆ, ಬಿಜೆಪಿಯ 104 ಶಾಸಕರಿದ್ದಾರೆ, ಇತರರು 2 ಶಾಸಕರಿದ್ದಾರೆ. ಒಟ್ಟು ಬಲ ಆಗ 143 ಆಗಲಿದೆ. ಒಂದು ರೀತಿಯಲ್ಲಿ 113 ಮ್ಯಾಜಿಕ್ ನಂಬರ್ ಆದ್ರೆ ಅವೆಲ್ಲವನ್ನ ಕೂಡ ಈಗ ಮೀರಿ 143 ಶಾಸಕರಾಗಲಿದ್ದಾರೆ. ಸೊ ಸರ್ಕಾರ ರಚನೆಯಲ್ಲಿ ಯಾವುದೇ ರೀತಿಯ ಕಂಟಕ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಏನಾದ್ರೂ ಒಂದಾದ್ರೆ, ಮೈತ್ರಿ ಆದ್ರೆ ಇಲ್ಲಿ 143ರ ಬಲಾಬಲವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಬಹಳಷ್ಟು ಲೆಕ್ಕಾಚಾರಗಳನ್ನ ಕೂಡ ನಾವಿಲ್ಲಿ ನೋಡಬಹುದು. ಯಾವ ರೀತಿಯಾಗಿ ಆಪರೇಷನ್ ಲೆಕ್ಕಾಚಾರ ಏನು ಅಂತ ನಾವು ಇನ್ನು ಮುಂದೆ ಈಗ ನೋಡ್ತಾ ಹೋಗೋದಾದ್ರೆ, ಆಪರೇಷನ್ ಏನಾದ್ರೂ ಆದ್ರೆ ಏನಾಗಬಹುದು. ಆಪರೇಷನ್ ಕಮಲದ ಲೆಕ್ಕಾಚಾರದ ಪ್ರಕಾರ ರಮೇಶ್ ಟೀಮ್ನ 5 ಶಾಸಕರು ರಾಜೀನಾಮೆಯನ್ನ ಕೊಡಿಸೋದು, ಬಿಎಸ್ವೈ ಆಪರೇಟ್ ಮಾಡಿರುವ 5 ರಾಜೀನಾಮೆಯನ್ನ ನೀಡೋದು, ಆಗ ಒಟ್ಟು ರಾಜೀನಾಮೆ ಕೊಟ್ಟವರ ಸಂಖ್ಯೆ 10 ಆಗತ್ತೆ. ವಿಧಾನಸಭೆಯ ಒಟ್ಟು ಬಲ 215ಕ್ಕೆ ಕುಸಿಯಲಿದೆ. ಮ್ಯಾಜಿಕ್ ನಂಬರ್ ಆ ಸಂದರ್ಭದಲ್ಲಿ ಎಷ್ಟಾಗುತ್ತೆ ಅಂತ ಲೆಕ್ಕಾಚಾರವನ್ನ ಮಾಡಿದ್ರೆ 108 ಆಗ ಮ್ಯಾಜಿಕ್ ನಂಬರ್. ಇದರ ಜೊತೆ ಕುಂದಗೋಳ ಚಿಂಚೋಳಿ ಏನಾದ್ರೂ ಗೆದ್ರೆ ಬಿಜೆಪಿಯ ಬಲ 108 ಆಗಲಿದೆ. ಇನ್ನೊಂದೆಡೆ 10 ಶಾಸಕರ ಆಪರೇಷನ್ ಕಮಲದಿಂದಾಗಿ ಕಾಂಗ್ರೆಸ್ನ ಬಲ 68ಕ್ಕೆ ಕುಸಿಯಲಿದೆ. ಜೆಡಿಎಸ್ ಹಾಗೂ ಬಿಎಸ್ಪಿ ಬಲ 38 ಇರಲಿದೆ. ನಾಮನಿರ್ದೇಶಿತರು ಓರ್ವ ಸೇರಿ ದೋಸ್ತಿಯ ಬಲ 107ಕ್ಕೆ ಕುಸಿಯಲಿದ್ದು ಬಿಜೆಪಿ ಸರ್ಕಾರ ರಚನೆ ಆ ಸಂದರ್ಭದಲ್ಲಿ ಸಾಧ್ಯವಾಗಲಿದೆ. ಈಗಾಗಲೇ ನಾವು ಲೆಕ್ಕಾಚಾರವನ್ನ ಕೂಡ ನೋಡಿದ್ವಿ. ಒಂದು ಕಡೆ ಇಡೀ ಕರ್ನಾಟಕದ ಬಲಾಬಲ ಯಾವ ರೀತಿಯಾಗಿದೆ, ದೋಸ್ತಿ ಸರ್ಕಾರ ಈಗ ಇರುವಂತಹ ಬಲಾಬಲ ಯಾವ ರೀತಿಯಾಗಿದೆ, ಮತ್ತೊಂದು ಕಡೆ ಆಪರೇಷನ್ ಕಮಲ ನಡೆದ್ರೆ ಯಾವ ರೀತಿಯಾಗಿ ಲೆಕ್ಕಾಚಾರಗಳಾಗಬಹುದು, ಬಿಜೆಪಿ ಜೆಡಿಎಸ್ ಏನಾದ್ರೂ ಮೈತ್ರಿ ಆದ್ರೆ ಯಾವ ರೀತಿಯ ಲೆಕ್ಕಾಚಾರಗಳು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಲೆಕ್ಕಾಚಾರವನ್ನ ನೋಡಿದ್ವಿ. ಸೊ ಒಂದು ರೀತಿಯ ಕ್ಯಾಲ್ಕುಲೇಷನ್ ನಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡುವುದಕ್ಕೂ ಕೂಡ ಸಾಧ್ಯ ಆಗುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ತಾ ಇದೆ. ಸೊ ಈ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ವರ್ಕೌಟ್ ಆಗುವ ಸಾಧ್ಯತೆ ಇದೆ? ಲೋಕಸಭೆ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ಗಂಭೀರ ಆರೋಪವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು. ಅದೇ ರೀತಿ ಕೂಡ ಒಳ ಒಪ್ಪಂದ ಮಾಡಿದ್ರು ಕೂಡ ಸರ್ಕಾರ ರಚನೆ ಸಂದರ್ಭದಲ್ಲಿ ದೇವೇಗೌಡರ ಮಧ್ಯಪ್ರವೇಶದಿಂದ, ಕಾಂಗ್ರೆಸ್ನ ಮಧ್ಯಪ್ರವೇಶದಿಂದ ಕೊನೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಅದಾದ ಬಳಿಕ ಇದೀಗ ಸರ್ಕಾರ ಅಳಿವು ಮತ್ತು ಉಳಿವಿನ ಸ್ಥಿತಿಗೆ ನಿರ್ಮಾಣ ಆಗಿರುವಂಥದ್ದು. ಕಾಂಗ್ರೆಸ್ನ ಬಹುತೇಕ ಶಾಸಕರು ಅತೃಪ್ತರಾಗಿದ್ದಾರೆ ಮತ್ತು ಸರ್ಕಾರದ ವಿರುದ್ಧ ಈಗಾಗಲೇ ತಿರುಗಿ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ. ಒಟ್ಟಿನಲ್ಲಿ ಸರ್ಕಾರ ಉಳಿಬೇಕು ಮತ್ತು ಪಕ್ಷವೂ ಕೂಡ ಉಳಿಬೇಕೆಂಬ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆ ಮುಂದಡಿ ಇಡಲು ಈಗಾಗಲೇ ಆಲೋಚನೆಯನ್ನು ಮಾಡಿದ್ದಾರೆ. ಇದರ ಭಾಗವಾಗಿ ಬಿಜೆಪಿ ಹೈಕಮಾಂಡ್ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ಇನ್ನೂ ಕೂಡ ಅವರಿಗೆ ಸ್ಪಷ್ಟ ಸುಳಿವನ್ನು ಕೂಡ ಕೊಟ್ಟಿಲ್ಲ ಮತ್ತು ಸ್ಪಷ್ಟ ನಿರ್ಧಾರವನ್ನು ಕೂಡ ಹೇಳಿಲ್ಲ. ಹಾಗಾಗಿ ನಿನ್ನೆ ದೆಹಲಿಗೆ ಹೋಗಬೇಕಾಗಿದ್ದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧದ ಪ್ರತಿಭಟನೆ ಅದಾಗಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಕೆಂಗಣ್ಣಿಗೆ ಗುರಿಯಾಗೋದು ಬೇಡ ಅಂತೇಳಿ ದಿಢೀರ್ ದೆಹಲಿ ಪ್ರವಾಸವನ್ನು ರದ್ದು ಮಾಡಿದ್ರು. ಇದರ ಸುಳಿವನ್ನು ಅರಿತಂತ ಆಂಧ್ರ ಪ್ರದೇಶದ ಸಿಎಂ ಘಟಬಂಧನವನ್ನು ರಚನೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ದಿಢೀರ್ ನಿನ್ನೆ ರಾತ್ರಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಬಂದರು. ಆ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಬೇಡಿ, ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡ್ತಾರೆ ಅಂತೇಳಿ ನನಗೂ ಕೂಡ ಮಾಹಿತಿ ಬಂದಿದೆ, ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಕೈ ಜೋಡಿಸಬೇಡಿ ಅಂತೇಳಿ ಮಹಾಗಠಬಂಧನ ಸಂಬಂಧಪಟ್ಟ ಚರ್ಚೆ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು ಮತ್ತು ಮನವಿಯನ್ನು ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಯಡಿಯೂರಪ್ಪನವರಿಗೆ ಈ 23 ಅಂದ್ರೆ ನಾಳೆಯ ನಂತರ ಅವರ ರಾಜಕೀಯ ಭವಿಷ್ಯ ತೂಗುಯಾಲೆಯಲ್ಲಿದೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ 75 ದಾಟಿದರವನ್ನ ಹಿರಿಯರ ಮನೆಗೆ ಕಳಿಸಿಕೊಡೋದು ಒಂದು ಸಾಂಪ್ರದಾಯಿಕ ಪದ್ಧತಿ ಈಗ ಎದುರಾಗಿದೆ. ಹಾಗಾಗಿ ಯಡಿಯೂರಪ್ಪನವರು ಕೂಡ ಈ ಆತಂಕ ಇರೋದ್ರಿಂದಲೇ
ಯಡಿಯೂರಪ್ಪನವರು ಕೊನೆ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ, ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಅಚಲ ಮನಸ್ಸನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ. ಈಗ ಈ ಕಾರಣಕ್ಕಾಗಿ ಕಳೆದ ಸೋಮವಾರ ರಾತ್ರಿ ಕಾಂಗ್ರೆಸ್ನ ನಾಯಕ ಶಾಸಕ ರಮೇಶ್ ಜಾರಕಿಹೊಳಿ ಜೊತೆ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ನಾನು 5 ಕರೆತರ್ತೇನೆ ಅನ್ನೋ ಒಂದು ಪ್ರಾಮಿಸ್ ಅನ್ನು ಮಾಡಿದ್ದಾರೆ. ಇನ್ನು ಉಳಿದಂತೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಶಾಸಕರು ಸೇರಿದಂತೆ ಅನೇಕ ಜನರನ್ನ ನೀವು ಅಂದ್ರೆ 5ಕ್ಕೂ ಹೆಚ್ಚು ಜನರನ್ನ ಆಪರೇಷನ್ ಕಮಲ ಮಾಡೋ ಜವಾಬ್ದಾರಿ ನಿಮ್ಮದು ಅಂತೇಳಿ BSY ಹೇಳಿದ್ದಾರೆ. BSY ಕೂಡ ನನ್ನ ಜೊತೆ ಹಲವಾರು ಜನರು ಸಂಪರ್ಕದಲ್ಲಿದ್ದಾರೆ ಮತ್ತು ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡಲು ಕೂಡ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ 10ಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರ ಜೊತೆ ಸಖ್ಯ ಬೆಳೆಸಿರ್ತಕ್ಕಂಥ ಬಿಜೆಪಿ ಆಪರೇಷನ್ ಕಮಲದ ರೂವಾರಿಗಳು ಒಟ್ಟಿನಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ರೀತಿ ತಯಾರಿಯನ್ನು ಮಾಡಿದ್ದಾರೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಸದ್ಯಕ್ಕೆ ಇದಕ್ಕೆ ಯಾವುದೇ ರೀತಿ ಓಕೆಯನ್ನು ಮಾಡಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದ್ಮೇಲೆ ಸ್ವತಃ ಬಿಜೆಪಿ ಹೈಕಮಾಂಡ್ ಕೂಡ ಸರ್ಕಾರ ರಚನೆಗೆ ಮುಂದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅದಕ್ಕೂ ಮುನ್ನ ಯಡಿಯೂರಪ್ಪನವರು ಇದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಿದ್ದಾರೆ. ನವಿತಾ ಜೈನ್. ಎಸ್